ಈ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ನಾನೇನು ಪ್ರಿಪೇರ್ ಆಗೇ ಇಲ್ಲ. ಆದ್ರೂ ಸಹ ಕ್ಷಮೆಯನ್ನು ಕೋರ್ತಾ ಈ ಒಂದು ಮಹಿಳಾ ದಿನಾಚರಣೆಯಲ್ಲಿ ನನ್ನ ಅನಿಸಿಕೆಗಳನ್ನ ಒಂದೆರಡು ಹೇಳ್ಬಿಟ್ಟು ನನ್ನ ಮಾತುಗಳನ್ನ ಕಾಲೇಜ್ಗಳಲ್ಲಿ ಬೇರೆ ಎಲ್ಲ ಒಂದು ಸಭೆ ಸಮಾರಂಭಗಳನ್ನ ಮಾಡಿ ಹೆಣ್ಮಕ್ಳನ್ನ ಗುರುತಿಸಿ ಮಹಿಳೆಯರು ಮಾಡಿದ ಸಾಧನೆಗಳ ಬಗ್ಗೆ ಮತ್ತು ಅವರ ಬೆಳವಣಿಗೆಗಳ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ಅವರಿಗೆ ಪುರಸ್ಕಾರವನ್ನು ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇರೋದು ತುಂಬಾ ಸಂತೋಷ. ಮತ್ತು ನಮ್ಮ ಭಾರತ ದೇಶದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಿಳೆಯರಿಗೆ ಒಂದು ಉನ್ನತ ಸ್ಥಾನವನ್ನ ಕೊಟ್ಟಿದ್ದಾರೆ. ಅವರನ್ನ ಒಳ್ಳೆಯ ಒಂದು ರೂಪದಲ್ಲಿ ನೋಡ್ತಾ ಇದ್ದಾರೆ ಮತ್ತು ಹೆಣ್ಮಕ್ಳಿಗೆ ಹೆಚ್ಚು ಮರ್ಯಾದೆಯನ್ನ ಕೊಟ್ಟು ಸಂಸ್ಕೃತಿಯನ್ನ ಕಾಪಾಡ್ಕೊಂಡು ಬಂದಿರುವಂತಹ ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲರಿಗೂ ಅಭಿಮಾನ ಇದೆ. ಆದ್ರೆ ನನಗನ್ಸಿದ್ದು ಈ ನ್ಯಾಯಾಧೀಶರಾಗಿ ಕೆಲಸ ಮಾಡಿ 25 ವರ್ಷದಲ್ಲಿ ಕೆಲವೊಂದು ಅನುಭವಗಳಲ್ಲಿ ನಾನು ನೋಡಿದ್ದು ಹಿಂದೆ ಎಲ್ಲ ನಮ್ಮ ಅಜ್ಜಿ ತಾತ ಆಗಲಿ ನಮ್ಮ ತಾಯಿಯಂದ್ರನ್ನ ನಮ್ಮ ಚಿಕ್ಕಮ್ಮರನ್ನ ಅವ್ರನ್ನ ನಾವು ನೋಡಿದಾಗ ಅವರಿಗಿದ್ದಂತಹ ತಾಳ್ಮೆ, ಅವರಿಗಿದ್ದಂತಹ ಸಂಯಮ, ಅವರಿಗಿದ್ದಂತಹ ಬುದ್ಧಿಶಕ್ತಿ ಮತ್ತು ಸಂಸಾರ ನಿರ್ವಹಿಸುವಂತಹ ಒಂದು ಚಾತುರ್ಯ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಅದು ಹೆಣ್ಮಕ್ಳು ಎಲ್ಲದನ್ನ ಸಾಧಿಸ್ತಾರೆ ಅನ್ನೋದು ಖಂಡಿತವಾಗ್ಲೂ ನಿಜ. ಅವರು ಮನೆಯನ್ನು ಸಹ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಮತ್ತು ಕೆಲಸವನ್ನು ಸಹ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ. ಹೆಣ್ಮಕ್ಳು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಓದೋದ್ರಲ್ಲಾಗಲಿ ಕೆಲಸದಲ್ಲಾಗಲಿ ಅನ್ನೋದು ಎಲ್ಲರೂ ಹೇಳುವಂತ ಮಾತಾದರೂ ಸಹ ನಾನು ಒಂದು ಹೆಣ್ಣಾಗಿ ನಾನು ಕಂಡಿದ್ದು ಎಸ್ಪೆಷಲಿ 4 ವರ್ಷ ಈ ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ಗುರುತಿಸಿದ್ದು ಗಂಡು ಮಕ್ಕಳಿಗಿನ್ನ ಇತ್ತೀಚಿನ ಈ ಜನರೇಷನ್ ಅಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ಏನೋ ಒಂದು ಚೇಂಜ್ ಆಫ್ ಮೈಂಡ್ ಆಗ್ಬಿಟ್ಟಿದೆ. ಹೆಣ್ಮಕ್ಳು ಚೆನ್ನಾಗಿ ಓದ್ತಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಇರ್ತಾರೆ, ಒಳ್ಳೆ ಸಂಪಾದನೆ ಇದೆ. ಆದ್ರೆ ಸಂಸಾರದಲ್ಲಿ ಹೊಂದಾಣಿಕೆ ಅನ್ನೋದು ಕಡಿಮೆ ಆಗಿದೆ. ಅದು ಯಾಕೆ ಅನ್ನೋದು ಕೆಲವೊಂದು ಫ್ಯಾಮಿಲೀಸ್ ಅಲ್ಲಿ ನಾವು ನೋಡಿದಾಗ ಗೊತ್ತಾಗುತ್ತೆ. ಮೇ ಬಿ ಇಟ್ ಇಸ್ ಫಾರ್ ಪರ್ಸನಲ್ ರೀಸನ್ಸ್. ಆದ್ರೂ ಸಹ ಹೆಣ್ಮಕ್ಳು ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀವಿ, ಖಂಡಿತವಾಗ್ಲೂ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀವಿ. ಆದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಲೋನ್ ಇಸ್ ನಾಟ್ ಗೋಯಿಂಗ್ ಟು ಬಿ ಹ್ಯಾಪಿನೆಸ್ ಇನ್ ಯುವರ್ ಲೈಫ್. ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಕುಟುಂಬದಲ್ಲೇ ಮಕ್ಕಳ ಜೊತೆ ಇರ್ಬೋದು, ಒಟ್ಟು ಒಂದು ಕುಟುಂಬ. ಪ್ರತಿಯೊಬ್ಬರು ನಾವು ಸಾಯಂಕಾಲ ಆದ ತಕ್ಷಣ ಎಲ್ಲಿಗೆ ಹೋಗ್ತೀವಿ? ಎಲ್ಲರೂ ಗೋ ಟು ಅವರ್ ಹೋಮ್, ವಿ ಕಾಲ್ ಇಟ್ ಅ ಸ್ವೀಟ್ ಹೋಮ್. ಆ ಮನೆಗೆ ಹೋಗ್ಬೇಕಾದಂತಹ ನಾವೆಲ್ಲರೂ ಆ ಮನೆಯಲ್ಲಿ ಇರ್ಬೇಕಾದಂತ ಶಾಂತಿಯನ್ನ, ಆ ಮನೆಯಲ್ಲಿ ಇರ್ಬೇಕಾದಂತ ಸುಖವನ್ನ ಕಾಪಾಡ್ಬೇಕಂತಂದ್ರೆ ಆ ಮನೆಯಲ್ಲಿರುವ ಮಹಿಳೆಯರ ಪಾತ್ರ ತುಂಬಾ ಮುಖ್ಯ. ಹಾಗಾಗಿ ಮಹಿಳೆಯರು ನಾವು ಎಲ್ಲದನ್ನ ಸಾಧನೆ ಮಾಡಿದ್ರು ಸಹ ಹಿಂದೆ ನಾವು ಹೇಗೆ ಕೌಟುಂಬಿಕ ಸಂಬಂಧಗಳನ್ನ ಉಳಿಸ್ಕೊಳ್ತಾ ಇದ್ವಿ, ಹೇಗೆ ನಮ್ಮ ವೈವಾಹಿಕ ಸಂಬಂಧವನ್ನ ಗಟ್ಟಿಯಾಗಿ ಇಟ್ಕೊಳ್ತಾ ಇದ್ವಿ, ಅದೇ ಒಂದು ಮೈಂಡ್ ಸೆಟ್ ಅನ್ನ ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೇಕು. ನಾವು ಕೆಲಸಕ್ಕೆ ನಮ್ಮ ಪ್ರೊಫೆಷನಲ್ ಲೈಫ್ಗೆ ಕೊಡುವಷ್ಟೇ ಇಂಪಾರ್ಟೆನ್ಸ್ ನಮ್ಮ ಫ್ಯಾಮಿಲಿಗೂ ಕೊಡ್ಬೇಕು ಅನ್ನೋದು ನನ್ನ ಒಂದು ಮನವಿ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಾ ಕಂಡ ಹಾಗೆ ಪುರುಷರು ತುಂಬಾ ಜನ ಯಾರ್ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಹೆಣ್ಮಕ್ಳು, ಅವರಿಗೆಲ್ಲ ಅವ್ರ ಮನೆಯಲ್ಲಿರೋ ಪುರುಷರ ಸಹಕಾರ, ಅವರ ಉತ್ತೇಜನ ಖಂಡಿತ ಇದೆ. ಅದು ತಂದೆಯಿಂದ ಆಗಿರ್ಬೋದು, ಅಣ್ಣನಿಂದ ಆಗಿರ್ಬೋದು, ತಮ್ಮ, ತಾತ ಅಥವಾ ಗಂಡ. ಹೆಚ್ಚಾಗಿ ಮಹಿಳೆಯರು ಮದುವೆ ಆದ್ಮೇಲಂತೂ ಗಂಡನಿಂದ ಸಹ ತುಂಬಾ ಉತ್ತೇಜನ ಇದ್ರೆ ಮಾತ್ರ ಆ ಒಂದು ಮಹಿಳೆ ಸಕ್ಸಸ್ ಆಗಕ್ಕೆ ಸಾಧ್ಯ. ಮತ್ತೆ ಬೆಳೀತಾ ನಮ್ಮ ಮಕ್ಕಳು ಸಹ ನಮ್ಗೆ ಆ ಒಂದು ಪ್ರೋತ್ಸಾಹವನ್ನ ಕೊಡುವಂತ ಸಂದರ್ಭ ಇದ್ರೆ ಮಾತ್ರ ನಾವು ಈ ಒಂದು ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನ ಗಳಿಸಬಹುದು. ಅಂತ ಒಂದು ಸಂದರ್ಭ ದೇವರು ನನಗೂ ಒದಗಿಸಿದ್ದಾನೆ. ನನ್ನ ಗಂಡ ಸಹ ನನಗೆ ನನ್ನ ಎಲ್ಲ ಕೆಲಸಗಳಲ್ಲಿ, ನನ್ನ ಮಾಡುವಂತ ಎಲ್ಲ ಕಾರ್ಯಗಳಲ್ಲಿ ನನಗೆ ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ನಾ ಎಷ್ಟೋ ಸಲ 8:30 9 ಗಂಟೆಗೆ ಮೀಟಿಂಗ್ ಇದೆ, ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಮೆಸೇಜ್ ಕಳಿಸಿದ್ರೆ ರಿಯಲಿ ಐ ಆಮ್ ಹ್ಯಾಪಿ. ಅವ್ರು ನನ್ನೊಂದು ಮೆಸೇಜ್ ಹಾಕ್ತಾರೆ, ಕಮ್ ಲೀಜರ್ಲಿ ಅಷ್ಟೇ, ಅದೊಂದೇ ಹಾಕ್ತಾರೆ ಮೆಸೇಜ್ ಯಾವಾಗಲೂ, ಕಮ್ ಲೀಜರ್ಲಿ, ಟೇಕ್ ಯುವರ್ ಓನ್ ಟೈಮ್. ಇದುವರೆಗೂ ಒಂದು ದಿನವೂ ಅವ್ರು ಬೇಸರ ಪಡ್ಕೊಂಡಿಲ್ಲ, ನೀನ್ ಇಷ್ಟೊತ್ತಿಗೆ ಹೋಗ್ತೀಯ, ಎಷ್ಟೊತ್ತಿಗೆ ಬರ್ತೀಯ, ಸಂಡೇನೂ ಹೋಗ್ಬೇಕಾಗತ್ತೆ, ಕೆಲವೊಂದ್ಸಲ ಮನೆಯಲ್ಲೂ ಫೈಲ್ ಓದ್ತಿರ್ತೇನೋ. So I feel if men encourage the women, then only a woman can be successful in life, whether it is in professional life or in the family, wherever. So ಒಂದು ಸಾಮರಸ್ಯ ಇರಬೇಕು. ಹೆಣ್ಮಕ್ಳಿಗೆ women should be given importance 24/7 or 365 days ಅಂತ ಖಂಡಿತ ಅದು ಸಹ ನಿಜ. ಹಾಗಾಗಿ ನೀವೆಲ್ಲರೂ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ತಂದು ಒಂದು 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಾಗಿ ಮತ್ತು ಇಲ್ಲಿ ನನ್ನನ್ನ ಗೌರವಿಸಿ ಈ ಒಂದು ಸನ್ಮಾನ ಸಮಾರಂಭಕ್ಕೆ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ.